ನಮಸ್ಕಾರ ಸ್ನೇಹಿತರೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕುಮಟಾ ವಿಧಾನಸಭಾ ಕ್ಷೇತ್ರ 2028ಕ್ಕೆ MLA ಟಿಕೆಟ್ ಯಾರಿಗೆ? 3 ಪಾರ್ಟಿ 8ರಿಂದ 10 ಅಭ್ಯರ್ಥಿಗಳು. ಏನಿದು ಹೊಸ ಅಪ್ಡೇಟ್ ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಈಗ ಕುಮಟಾ ವಿಧಾನಸಭಾ ಕ್ಷೇತ್ರಕ್ಕೆ MLA ಆಗಿ BJPಯಿಂದ ದಿನಕರ್ ಶೆಟ್ಟಿ ಅವರು ತಮ್ಮ ಕಾರ್ಯವನ್ನು ಮಾಡ್ತಾ ಇದ್ದಾರೆ. 2023ರಲ್ಲಿ ಇದೇ ದಿನಕರ್ ಶೆಟ್ಟಿ ಅವರು BJPಯಿಂದ ಸ್ಪರ್ಧೆ ಮಾಡಿ JDSನ ಅಭ್ಯರ್ಥಿಯಾಗಿರುವಂಥ ಸೂರಜ್ ಸೋನಿ ಅವರನ್ನು ಕೇವಲ 676 ಮತಗಳಿಂದ ಸೋಲಿಸಿ 3ನೇ ಬಾರಿ MLA ಆಗಿ ಆಯ್ಕೆಯಾಗಿದ್ದಾರೆ ಮತ್ತು ಇದೀಗ ಕುಮಟಾ ವಿಧಾನಸಭಾ ಕ್ಷೇತ್ರದ MLA ಆಗಿ ತಮ್ಮ ಕಾರ್ಯವನ್ನು ಮಾಡ್ತಾನೆ ಇದ್ದಾರೆ. ಇನ್ನು 2028ರ ವೇಳೆಗೆ ಯಾವೆಲ್ಲ ರಾಜಕೀಯ ಬದಲಾವಣೆಯಾಗಬಹುದು, ಯಾರು ಯಾವ ಪಾರ್ಟಿಯಿಂದ ಟಿಕೆಟನ್ನು ಬಯಸಬಹುದು ಮತ್ತು ಪಾರ್ಟಿ ಕೂಡ ಯಾವ ಅಭ್ಯರ್ಥಿಗೆ ತಮ್ಮ ಪಾರ್ಟಿಯಿಂದ ಬಿ ಫಾರ್ಮ್ ಕೊಡಬಹುದು ಎನ್ನುವ ಲೆಕ್ಕಾಚಾರವನ್ನು ನೋಡ್ತಾ ಹೋದರೆ, ಮೊದಲನೇದಾಗಿ BJPನೇ ತೆಗೆದುಕೊಂಡ್ರೆ ಇದೀಗ 2023ರಲ್ಲಿ 676 ಮತಗಳಿಂದ JDSನ ಅಭ್ಯರ್ಥಿಯನ್ನು ಸೋಲಿಸಿದಂಥ ದಿನಕರ್ ಶೆಟ್ಟಿ ಅವರು ಪ್ರಬಲ ಆಕಾಂಕ್ಷಿ ಕೂಡ ಆಗಿದ್ದಾರೆ. ಹಾಗಾದರೆ ಈ ದಿನಕರ್ ಶೆಟ್ಟಿ ಅವರ ಪೊಲಿಟಿಕಲ್ ಕರಿಯರ್ ಹೇಗಿತ್ತು, ಯಾವ ಪಾರ್ಟಿಯಲ್ಲಿ ಪಾಲಿಟಿಕ್ಸನ್ನು ಸ್ಟಾರ್ಟ್ ಮಾಡಿದ್ರು ಮತ್ತು ಯಾವ ಹಂತಕ್ಕೆ ಬಂದು ನಿಂತಿದೆ ಎನ್ನುವುದನ್ನು ನೋಡ್ತಾ ಹೋದರೆ, 2008ರಲ್ಲಿ JDSನ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಕೇವಲ 17 ಮತಗಳಿಂದ ಗೆದ್ದು ಮೊದಲ ಬಾರಿಗೆ ವಿಧಾನಸಭೆಯನ್ನು ಪ್ರವೇಶ ಮಾಡ್ತಾರೆ. ದಿನಕರ್ ಶೆಟ್ಟಿ ಅಂದ ಕೂಡಲೇ ಅದು ನೇರೋ ಮಾರ್ಜಿನಿಂದ ವಿನ್ ಆಗೋದ್ರಲ್ಲಿ ಅತ್ಯಂತ ಜನಪ್ರಿಯ ವ್ಯಕ್ತಿ ಅಂತ ಹೇಳ್ಬೋದು. ಕೇವಲ 17 ಮತಗಳಿಂದ ವಿನ್ ಆಗಿ ಆಗ JDS ಪಾರ್ಟಿಯಲ್ಲಿದ್ದರು. 2008ರ ಸುಮಾರಿಗೆ JDS ಪಾರ್ಟಿಯಿಂದ ನಿಂತು ಗೆದ್ದು ವಿಧಾನಸಭೆಯನ್ನು ಪ್ರವೇಶ ಮಾಡಿದ್ರು. ಆ್ಯಂಡ್ ಅಫ್ಕೋರ್ಸ್ 2013ರಲ್ಲಿ ಮತ್ತೆ JDS ಪಾರ್ಟಿಯಿಂದ ಸ್ಪರ್ಧೆ ಮಾಡ್ತಾರೆ. ಆಗ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂಥ ಶಾರದಾ ಮೋಹನ್ ಶೆಟ್ಟಿಯವರ ವಿರುದ್ಧ ಮತ್ತೆ ನ್ಯಾರೋ ಮಾರ್ಜಿನಿಂದ ಅಂದರೆ 420 ಮತಗಳಿಂದ ಸೋತು ಮನೆಯಲ್ಲಿ ಕೂರಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಆದರೆ ಒಮ್ಮೆ 2008ರಲ್ಲಿ JDSನ ಸ್ಪರ್ಧೆ ಮಾಡ್ತಾರೆ. 2013ರಲ್ಲಿ JDSನಿಂದ ಸ್ಪರ್ಧೆ ಮಾಡಿ ಕಾಂಗ್ರೆಸ್ ವಿರುದ್ಧ ಸೋತಿರ್ತಾರೆ. ಆಗ ಸ್ವಲ್ಪ ಮಟ್ಟಿಗೆ JDS ತನ್ನ ಹವವನ್ನು ಕಡಿಮೆ ಮಾಡ್ಕೊಳ್ತಾ ಬರುತ್ತೆ. ಆಗ ಎಚ್ಚೆತ್ತಂಥ ಇದೇ ದಿನಕರ್ ಶೆಟ್ಟಿ 2018ರ ಸುಮಾರಿಗೆ JDSನಿಂದ ಕಾಲ್ ಕಿತ್ತು BJPಯ ಕಡೆ ಮುಖ ಮಾಡ್ತಾರೆ ಮತ್ತು BJPಯಿಂದ ಟಿಕೆಟನ್ನು ಪಡ್ಕೊಂಡು ಇದೇ ತಾನು ಯಾರ ವಿರುದ್ಧ ಸೋತಿದ್ದಲ್ಲಿ 2013ರಲ್ಲಿ ಅದೇ ಸ್ಪರ್ಧೆಯ ವಿರುದ್ಧ ಶಾರದಾ ಮೋಹನ್ ಶೆಟ್ಟಿಯ ವಿರುದ್ಧ ಸರಿಸುಮಾರು 30,000ಕ್ಕೂ ಹೆಚ್ಚು ಅಂತರದಿಂದ ಗೆದ್ದು ಬೀಗಿ ಎರಡನೆಯ ಸಲ ವಿಧಾನಸಭೆಯನ್ನು ಪ್ರವೇಶ ಮಾಡ್ತಾರೆ. ಅಷ್ಟರ ಮಟ್ಟಿಗೆ JDSನಿಂದ ಬಂದು ಗೆದ್ದು ಇದೀಗ ಅದೇ ಅಭ್ಯರ್ಥಿಯನ್ನು ಕಾಂಗ್ರೆಸ್ ಅಭ್ಯರ್ಥಿಯನ್ನು ಸೋಲಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಆಗ ಯಡಿಯೂರಪ್ಪನವರ ಹವಾ, BJP ಹವಾ ತುಂಬ ಚೆನ್ನಾಗಿತ್ತು 2018ರಲ್ಲಿ. ಆದರೆ ಬರ್ತಾ 2023ರ ವೇಳೆಗೆ ಕಾಂಗ್ರೆಸ್ ಮತ್ತೆ ಪ್ರಬಲ ಸ್ಪರ್ಧೆಯಾಗುತ್ತೆ. ಜೊತೆಗೆ BJP ಹವಾ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಆದರೂ ಕೂಡ ಮತ್ತೆ ಹಾಲಿ MLA ಆಗಿದ್ದಂಥ 2018ರಿಂದ 2023 ತನಕ ಹಾಲಿ MLA ಆಗಿದ್ದಂಥ ದಿನಕರ್ ಶೆಟ್ಟಿ ಅವರು ಮತ್ತೆ ಟಿಕೆಟನ್ನು ಪಡೆದುಕೊಳ್ಳುವಲ್ಲಿ ಯಶಸ್ಸನ್ನು ಕಾಣ್ತಾರೆ. ಮತ್ತೆ 2023ರಲ್ಲಿ ಸ್ಪರ್ಧೆ ಮಾಡಿ JDSನ ವಿರುದ್ಧ ನೋಡಿ, ಕಾಂಗ್ರೆಸ್ನಲ್ಲಿ ಶಾರದಾ ಮೋಹನ್ ಶೆಟ್ಟಿ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ. ಅವರು ಸ್ವಯಂ ನಿವೃತ್ತಿಯನ್ನು ಹೊಂದಿರ್ತಾರೆ 2023ರ ವೇಳೆಗೆ. ಆ ಶಾರದಾ ಮೋಹನ್ ಶೆಟ್ಟಿ ಅವರ ವಿರುದ್ಧ ಅವರ ಬದಲಾಗಿ ನಿವೇದಿತಾ ಆಳ್ವ ಎನ್ನುವಂಥ ಕಾಂಗ್ರೆಸ್ನ ವೆಟರನ್ ಲೀಡರ್ ಆಗಿರುವಂಥ ಮಾರ್ಗರೆಟ್ ಆಳ್ವ ಅವರ ಪುತ್ರರಿಗೆ ದೊಡ್ಡ ಹೈಕಮಾಂಡ್ ಕಟಾಕ್ಷದಿಂದ ಕುಮಟಾ ವಿಧಾನಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಸಿಗುತ್ತೆ. ಆ ಮೂವರ ಕಾಂಪಿಟೇಷನ್ನಲ್ಲಿ ಒಂದು ಕಡೆ BJPಯಿಂದ ದಿನಕರ್ ಶೆಟ್ಟಿ ಇರ್ತಾರೆ, ಮತ್ತೊಂದು ಕಡೆ JDSನ ಸೂರಜ್ ಸೋನಿ ಅವರು ಇರ್ತಾರೆ. ಸೂರಜ್ ಸೋನಿ ಅವರ ಪೊಲಿಟಿಕಲ್ ಕರಿಯರ್ ಕೂಡ ತುಂಬ ರೋಚಕವಾಗಿದೆ. ಜೊತೆಗೆ ಕಾಂಗ್ರೆಸ್ನಿಂದ ನಿವೇದಿತಾ ಆಳ್ವೆ ಇರ್ತಾರೆ. ಯಾವ ಲೆವೆಲ್ ಕಾಂಪಿಟೇಷನ್ ಆಯ್ತಂದರೆ ಕಾಂಗ್ರೆಸ್ 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟು ಠೇವಣಿ ಕೂಡ ಕಳ್ಕೊಳ್ತಾರೆ. ಜೊತೆಗೆ ಇದೇ ದಿನಕರ್ ಶೆಟ್ಟಿ ಅವರು ಪ್ರಬಲವಾಗಿ ಕಾಂಪಿಟೇಷನ್ ಎದುರಿಸಬೇಕಾಗಿ ಬಂದಿದ್ದು ಸೂರಜ್ ನಾಯ್ಕ್ ಸೋನಿ ಅವರ ವಿರುದ್ಧ ಅಥವಾ ಅವರ ಜೊತೆಗೆ. ಕೊನೆಯದಾಗಿ ರಿಸಲ್ಟ್ ಬಂದಾಗ ಅಲ್ಲೋಲ ಕಲ್ಲೋಲವಾಗುವಂಥ ಪರಿಸ್ಥಿತಿ. ಒಮ್ಮೆ ಸೂರಜ್ ಸೋನಿ ಅವರು ಗೆಲ್ಲುವಂಥ, ಮತ್ತೊಮ್ಮೆ ದಿನಕರ್ ಶೆಟ್ಟಿ ಅವರು ಗೆಲ್ಲುವಂಥ. ಕೊನೆಗೆ ನೇರೋ ಮಾರ್ಜಿನಿಂದ 676 ಮತಗಳಿಂದ ದಿನಕರ್ ಶೆಟ್ಟಿ ಅವರು ಸೂರಜ್ ನಾಯ್ಕ್ ಅವರನ್ನು ಸೋಲಿಸುವಲ್ಲಿ
ಯಶಸ್ಸನ್ನು ಕಾಣುತ್ತೆ. ಹೀಗಾಗಿ 2008ರಲ್ಲಿ ಒಮ್ಮೆ ಗೆಲ್ತಾರೆ, 2013ರಲ್ಲಿ ಸೋಲನ್ನು ಅನುಭವಿಸಬೇಕಾಗತ್ತೆ, 2018ರಲ್ಲಿ ಒಮ್ಮೆ ಗೆಲುವನ್ನು ಕಾಣ್ತಾರೆ ಮತ್ತು 2023ರಲ್ಲಿ ಮತ್ತೆ ಗೆದ್ದು ಇದೀಗ ಹಾಲಿ MLA ಆಗಿದ್ದಾರೆ. ಹೀಗಾಗಿ ಅವರಿಗೆ ಟಿಕೆಟ್ ಸಿಗಬಹುದು ಎನ್ನುವಂಥ ಲೆಕ್ಕಾಚಾರ. ಜೊತೆಗೆ ಅವರ ಒಂದು ಪ್ಲಸ್ಸನ್ನು ನೋಡ್ತಾ ಹೋದರೆ ತುಂಬ ಪ್ಲಸ್ ಇದೆ. ಜೊತೆಗೆ ಅವ್ರ ಜೊತೆ ಯಾರ್ಯಾರು ಕಾಂಪಿಟೇಷನ್ ಇದ್ದಾರೆ, ಮೊದಲು ದಿನಕರ್ ಶೆಟ್ಟಿ ಅವರ ಪ್ಲಸ್ಸನ್ನು ನೋಡ್ತಾ ಹೋದರೆ ಅವರು RSSನ ಸ್ವಲ್ಪ ಸಪೋರ್ಟ್ ಇದೆ ಅಂತ ಹೇಳ್ತಾರೆ, ಜೊತೆಗೆ ಕೆಲಸ ಮಾಡ್ತಾರೆ ಅಂತ ಹೇಳ್ತಾರೆ, ಜೊತೆಗೆ ಅಷ್ಟೇ ನೆಗೆಟಿವ್ ಕೂಡ ಇದೆ. ಆದರೆ ಒಂದು ಪ್ಲಸ್ಸನ್ನು ನೋಡ್ತಾ ಹೋದರೆ ಅವರಿಗೆ ಕಾಂಪಿಟೇಟರ್ ಇದ್ದರೂ ಕೂಡ ಆ ಕಾಂಪಿಟೇಟರ್ಗೆ ಈ ಸಲ ಮಣೆ ಹಾಕ್ತಾರಾ BJPಯವರು ಎನ್ನುವುದೇ ಪ್ಲಸ್ ಆಗಿದೆ. ಅಲ್ಲಿ 4ರಿಂದ 5 ಜನ ಕಾಂಪಿಟೇಟರ್ ಇದ್ದಾರೆ. ಒಂದನೇದಾಗಿ GJ ಹೆಗ್ಡೆ ಅನ್ನುವಂಥ ಒಬ್ಬ ಜನಪ್ರಿಯ ಡಾಕ್ಟರ್ ಕೂಡ BJPಯಿಂದ ಟಿಕೆಟನ್ನು ಬಯಸ್ತಾ ಇದ್ದಾರೆ. ಜೊತೆಗೆ ಶಿವಾನಂದ್ ಹೆಗ್ಡೆ ಅವರು ಕೂಡ ಜನಪ್ರಿಯ ವ್ಯಕ್ತಿ, ಅವರು ಕೂಡ BJPಯಿಂದ ಟಿಕೆಟ್ ಬಯಸ್ತಾ ಇದ್ದಾರೆ ಮತ್ತು ಕಾಂಪಿಟೇಟರ್ ಆಗಿ ಹುಟ್ಕೊಳ್ತಾ ಇದ್ದಾರೆ. ಯಾರಿಗೆ? ದಿನಕರ್ ಶೆಟ್ಟಿ ಅವರಿಗೆ. ಜೊತೆಗೆ 2023ರ ವೇಳೆಗೆ ಅವರು ಕಾಂಗ್ರೆಸ್ನಲ್ಲಿದ್ದರು, ಕಾಂಗ್ರೆಸ್ನಿಂದ ಟಿಕೆಟ್ ಕೂಡ ಕೇಳಿದ್ರು. ಆದರೆ ನಿವೇದಿತ ಆಳ್ವರಿಗೆ ಟಿಕೆಟ್ ಕೊಟ್ಟ ಕಾರಣಕ್ಕಾಗಿ ಸಿಡಿದೊಂದಿಗೆ BJP ಬಂದರೆ ಅವರು ಕೂಡ BJPಯಿಂದ ಟಿಕೆಟ್ ಕೇಳ್ತಾ ಇದ್ದಾರೆ. ಜೊತೆಗೆ ಪ್ರಶಾಂತ್ ನಾಯ್ಕ್ ಎನ್ನುವಂಥ ಒಬ್ಬ 50ರ ಆಸುಪಾಸಿನ ವ್ಯಕ್ತಿ ಕೂಡ BJPಯಿಂದ ಟಿಕೆಟ್ ಸಿಗುವಂಥ ಸಾಧ್ಯತೆ ಮತ್ತು ಪ್ರಶಾಂತ್ ನಾಯ್ಕ್ ಕೂಡ ಟಿಕೆಟನ್ನು ಬಯಸ್ತಾ ಇದ್ದಾರೆ. ಮತ್ತು ಅವರಿಗೆ ಸ್ಟ್ರಾಂಗ್ ಆದಂಥ RSS ಸಪೋರ್ಟ್ ಕೂಡ ಇದೆ. ಹೀಗಾಗಿ ಒಂದು ದಿನಕರ್ ಶೆಟ್ಟಿ BJPಯಿಂದ ಅಥವಾ ಹಾಲಿ MLA ಆಗಿರುವಂಥ ದಿನಕರ್ ಶೆಟ್ಟಿ BJPಯಿಂದ ಟಿಕೆಟ್ ಕೇಳಬಹುದು ಅಥವಾ ಅವ್ರಿಗೆ ಕೊಡಬಹುದು. ಜೊತೆಗೆ GJ ಹೆಗ್ಡೆ, ಶಿವಾನಂದ್ ಹೆಗ್ಡೆ, ಪ್ರಶಾಂತ್ ನಾಯ್ಕ್, ಹೀಗೆ ದಿನಕರ್ ಶೆಟ್ಟಿ ಅವರ ಜೊತೆಗೆ ಮತ್ತು 3 ಕೂಡ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ. ಅವರ ಪ್ಲಸ್ ಅಂದರೆ ಈಗಿರುವ ಒಂದು MLA ಸ್ಥಾನ, ಮೈನಸ್ ಅಂದರೆ 69 ವರ್ಷ ಆಗಿದೆ, ನಿಯರ್ ಅಬೌಟ್ 70 ಏಜ್ ಆಗಿದೆ. ಈ ಎಲೆಕ್ಷನ್ ಬರುವೊಳಗೆ 72 ಆಗುತ್ತೆ. ಆ ಎಲೆಕ್ಷನ್ನ ಅಷ್ಟು ಟೋಟಲ್ ವಿಧಾನಸಭೆ ಅವಧಿ ಮುಗಿದ್ರೊಳಗೆ 77 ಆಗುತ್ತೆ. ಹೀಗಾಗಿ ಅವರಿಗೆ ಟಿಕೆಟ್ ಕೊಡ್ತಾರಾ ಗೊತ್ತಿಲ್ಲ. ಅವರ ಮತ್ತೊಂದು ಮೈನಸ್ ಅಂದರೆ, ಅವರ ಬಿಗ್ಗೆಸ್ಟ್ ಮೈನಸ್ ಅಂದರೆ ಅವರು ಕಾಂಗ್ರೆಸ್ಸಿಗೆ ಹೋಗ್ತಾರೆ ಎನ್ನುವಂಥ ಲೆಕ್ಕಾಚಾರವೇ ಅವರಿಗೆ ಇದೀಗ ದೊಡ್ಡ ಮೈನಸ್ ಆಗಿ ಪರಿಣಮಿಸಿದೆ. ಇದು ತುಂಬ ದೊಡ್ಡ ಲೆಕ್ಕಾಚಾರ. ಇನ್ನು ಕಾಂಗ್ರೆಸ್ನಿಂದ ಯಾರು ನಿಲ್ಲಬಹುದು ಅಥವಾ ಯಾರಿಗೆ ಟಿಕೆಟ್ ಕೊಡಬಹುದು ಎನ್ನುವಂಥ ಲೆಕ್ಕಾಚಾರ ನೋಡಿದ್ರೆ 4ಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ಇಲ್ಲಿ ಲಿಸ್ಟ್ನಲ್ಲಿದ್ದಾರೆ. ಒಂದನೇದಾಗಿ ನಿವೇದಿತ ಆಳ್ವ ಮಾರ್ಗರೆಟ್ ಆಳ್ವ ಅವರ ಮಗ 2023ರಲ್ಲಿ 19,270 ಮತಗಳನ್ನ ಪಡ್ಕೊಂಡು 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟು ಠೇವಣಿ ಕೂಡ ಕಳ್ಕೊಂಡಿದ್ರು. ಕಾಂಗ್ರೆಸ್ ಅಪರೂಪ, ಅದು 2023 ಎಷ್ಟು ಕಡೆ ಠೇವಣಿ ಕಳ್ಕೋತು ಅಂದರೆ ತುಂಬ ಕಡಿಮೆ ಕಡೆ ಠೇವಣಿಯನ್ನು ಕಳ್ಕೊಂಡಿದೆ. ಅಂಥ ಒಂದು ಪಟ್ಟಿಯಲ್ಲಿ ಇದೇ ನಿವೇದಿತ ಆಳ್ವ ಕೂಡ ಬರ್ತಾರೆ. ಜೊತೆಗೆ ತುಂಬ ಆಶ್ಚರ್ಯಕರ ರೀತಿಯಲ್ಲಿ ಟಿಕೆಟ್ ಪಡ್ಕೊಂಡಂಥ ಒಂದು ಕ್ಯಾಂಡಿಡೇಟ್ ಇದು. ಇನ್ನು ಶಾರದಾ ಮೋಹನ್ ಶೆಟ್ಟಿ 2013ರಲ್ಲಿ ಇದೇ ದಿನಕರ್ ಶೆಟ್ಟಿ ಅವರ ವಿರುದ್ಧ JDSನಿಂದ ಸ್ಪರ್ಧೆ ಮಾಡಿದಂಥ ದಿನಕರ್ ಶೆಟ್ಟಿ ಅವರ ವಿರುದ್ಧ ಕೇವಲ 420 ಮತಗಳಿಂದ ಗೆದ್ದಂಥವರು. ಜೊತೆಗೆ 2018ರಲ್ಲಿ ದಿನಕರ್ ಶೆಟ್ಟಿ ಅವರ ವಿರುದ್ಧ ಸೋತಂತವರು. 2023ರಲ್ಲಿ ಸ್ವಲ್ಪ ರಾಜ್ಯಕ್ಕೆ ಗೊಂದಲ ಉಂಟಾಗಿ ಅವರು ಹೊರಗಡೆ ಸರಿದಿದ್ದು. ಆದರೆ 2024ರ ಪಾರ್ಲಿಮೆಂಟ್ ಚುನಾವಣೆ ವೇಳೆಗೆ ಮತ್ತೆ ಕಾಂಗ್ರೆಸ್ಸಿಗೆ ಬಂದು ಸಕ್ರಿಯ ರಾಜಕಾರಣವನ್ನು ಕೂಡ ಮಾಡ್ತಿದ್ದಾರೆ. ಅವರಿಗೆ ಏಜ್ ಲಿಮಿಟ್ ಏನು ಕಷ್ಟ ಆಗಲ್ಲ, ಅವರಿಗೆ ಈಗ 64 ವರ್ಷ, ಅವರು ಕೂಡ ಟಿಕೆಟ್ ಕೇಳ್ತಾ ಇದ್ದಾರೆ ಎನ್ನುವಂಥ ಮಾತು ಕೂಡ ಕೇಳಬರ್ತಿದೆ. ಒಮ್ಮೆ MLA ಆದಂಥವ್ರು ಅಥವಾ ಮಹಿಳಾ ಅಭ್ಯರ್ಥಿ ಎನ್ನುವಂಥ ಒಂದು ಪ್ಲಸ್ ಇರ್ಬೋದು, ಗೊತ್ತಿಲ್ಲ. ನಿವೇದಿತ ಆಳ್ವ ಕೊಡ್ತಾರಾ ಅಥವಾ ಶಾರದಾ ಮೋಹನ್ ಶೆಟ್ಟಿ ಅವರಿಗೆ ಕೊಡ್ತಾರಾ ಗೊತ್ತಿಲ್ಲ. ಆದರೆ ಅವ್ರ ಜೊತೆಗೆ ಮತ್ತೊಂದು ಕ್ಯಾಂಡಿಡೇಟ್ ಅಚ್ಚರಿಯಲ್ಲ. ಲಾಸ್ಟ್ ಟೈಮ್ ಕೂಡ ಅವರು ಟಿಕೆಟ್ ಕೇಳಿದ್ರು, ಉದ್ಯಮಿ ಮಂಜುನಾಥ್ ನಾಯ್ಕ್ ಅಂತ. ಅವರು ಕೂಡ ಕುಮಟಾ ಮತ್ತು ಅಂಕೋಲ ಕಡೆ ತುಂಬ ಹೋಲ್ಡನ್ನು ಇಟ್ಕೊಂಡಿದ್ದಾರೆ. ಹೀಗಾಗಿ ಜಾತಿ ಆಧಾರದ ಮೇಲೆ ಈಡಿಗ ಸಮುದಾಯಕ್ಕೆ ಸೇರಿದಂಥ ಮಂಜುನಾಥ್ ನಾಯ್ಕ್ ಅವರಿಗೆ ಜಾತಿಯ ಆಧಾರದ ಮೇಲೆ ಮತ್ತು ಈಗಾಗಲೇ ತುಂಬ ಕಡೆ ಅವರು ಕಾಂಗ್ರೆಸ್ನ ಅನೇಕ ಚಟುವಟಿಕೆಗಳು ಭಾಗವಹಿಸ್ತಿದ್ದಾರೆ, ಅನೇಕ ಮೀಟಿಂಗ್ನಲ್ಲಿ ಭಾಗವಹಿಸ್ತಿದ್ದಾರೆ. ಜೊತೆಗೆ ಅವರಿಗಿರುವಂಥ ಒಂದು ಪ್ಲಸ್ ಪಾಯಿಂಟ್ ಅಂದರೆ BK ಹರಿಪ್ರಸಾದ್ ಅವರ ಅತ್ಯಾಪ್ತರು, ಈಡಿಗ ಸಮುದಾಯಕ್ಕೆ ಸೇರಿದಂಥವರು. ಜೊತೆಗೆ BK ಹರಿಪ್ರಸಾದ್ ಅವರ ಅತ್ಯಂತ ಆಪ್ತರು. ಜೊತೆಗೆ ಅವರ ಮತ್ತೊಂದು ಪ್ಲಸ್ ಅಂದರೆ ಸತೀಶ್ ಜಾರಕಿಹೊಳಿ ಅವರಿಗೆ ಬೇಕಾದಂಥ ವ್ಯಕ್ತಿ. ಸತೀಶ್ ಜಾರಕಿಹೊಳಿ ಯಾವುದೇ ಕೆಲಸ ಆಗಿರ್ಬೋದು, ಅವರ ದೆಹಲಿಯ ಒಂದು ಕಾರ್ಯಕಲಾಪ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಮಂಜುನಾಥ್ ನಾಯ್ಕ್ ಅವರ ಜೊತೆಗಿರ್ತಾರೆ. ಮತ್ತು ಸತೀಶ್ ಜಾರಕಿಹೊಳಿ ಯಾವಾಗ ಉತ್ತರ ಕನ್ನಡಕ್ಕೆ ಬರ್ತಾರೆ ಆ ಎಲ್ಲ ಚಟುವಟಿಕೆಯನ್ನು ನೋಡಿಕೊಳ್ಳೋರು ಮತ್ತು ಅವರಿಗೆ ಮುಖ್ಯವಾಗಿ ಉತ್ತರ ಕನ್ನಡ ವಿಭಾಗದಲ್ಲಿ ಸಂಪೂರ್ಣವಾಗಿ ಹೆಲ್ಪ್ ಮಾಡುವಂಥವ್ರು ಅಂದರೆ ಅದು ಮಂಜುನಾಥ್ ನಾಯ್ಕ್. ಹೀಗಾಗಿ BK ಹರಿಪ್ರಸಾದ್ ಅವರ ಕಟಾಕ್ಷ ಮತ್ತು ಸತೀಶ್ ಜಾರಕಿಹೊಳಿ ಅವರ ಒಂದು ಸಹಾಯದಿಂದ ಮಂಜುನಾಥ್ ನಾಯ್ಕ್ ಕೂಡ ಟಿಕೆಟನ್ನು ಪಡೆಯಬಹುದು ಮತ್ತು ಟಿಕೆಟ್ ಸಿಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಮಂಜುನಾಥ್ ನಾಯ್ಕ ಕೂಡ ಇದ್ದಾರೆ. ಜೊತೆಗೆ ಮತ್ತೊಬ್ಬ ಕ್ಯಾಂಡಿಡೇಟ್ ಅಂದರೆ ಅದು
ಪ್ರದೀಪ್ ನಾಯಕ್ ಅಂತ. ಪ್ರದೀಪ್ ನಾಯಕ್ ಕೂಡ ಈಗ ಕುಮಟಾ ಕ್ಷೇತ್ರದಲ್ಲಿ ಸ್ವಲ್ಪ ತಿರುಗಾಟ ಮಾಡಿದ್ದಾರೆ ಮತ್ತು ಅವರಿಗೂ ಕೂಡ ಟಿಕೆಟ್ ಸಿಗಬಹುದು ಅಥವಾ ಟಿಕೆಟ್ಗಾಗಿ ಅವರು ಕೂಡ ಬೇಡಿಕೆಯನ್ನು ಸಲ್ಲಿಸಿದ್ದಾರೆ ಅನ್ನುವಂಥ ಮಾತು ಕೂಡ ಕೇಳಿಬರ್ತದೆ. ಅಚ್ಚರಿ ಎಂಬಂತೆ ಒಂದು ಮಹಿಳಾ ಕ್ಯಾಂಡಿಡೇಟ್, ಅದು ಸುಷ್ಮಾ ರೆಡ್ಡಿ ಅಂತ, ಅವರು ಕೂಡ ಬೆಂಗಳೂರಿನಲ್ಲಿ ಓಡಾಡ್ಕೊಂಡಿದ್ದರು. ಆದರೆ ಮೂಲತಃ ಉತ್ತರ ಕನ್ನಡ ಜಿಲ್ಲೆಯವರು ಅಂತ ಹೇಳ್ಪಡ್ತಾರೆ ಮತ್ತು ಅವರು ಸಂಬಂಧಿಕರು ಕೂಡ ಸಿರ್ಸಿಯ ಮೂಲದು. ಹೀಗಾಗಿ ತುಂಬ ಆಕ್ಟಿವ್ ಆಗಿರುವಂಥ ಪೊಲಿಟಿಷಿಯನ್ಸ್ ಇಲ್ಲಿ ಅಥವಾ ಬೇಡಿಕೆ ರಾಜಕಾರಣಿಗಳಲ್ಲಿ ಅಥವಾ ಟಿಕೆಟನ್ನು ಬಯಸುವಂಥ ರಾಜಕಾರಣಿಗಳಲ್ಲಿ ದಿ ಸುಷ್ಮಾ ರೆಡ್ಡಿ ಕೂಡ ಒಬ್ಬರಾಗಿದ್ದಾರೆ. ಹೀಗಾಗಿ ಒಂದು ನಿವೇದಿತಾ ಆಳ್ವರಿಗೆ ಕೊಡ್ತಾರಾ, ಶಾರದಾ ಮೋಹನ್ ಶೆಟ್ಟಿ ಅವ್ರಿಗೆ ಕೊಡ್ತಾರಾ, ಮಂಜುನಾಥ್ ನಾಯ್ಕ್ ಎನ್ನುವಂಥ ಉದ್ಯಮಿ ಮತ್ತು ಜಾತಿ ಬಲದ ವ್ಯಕ್ತಿ ಕೊಡ್ತಾರಾ, ಪ್ರದೀಪ್ ನಾಯಕ್ ಎನ್ನುವಂಥ ವ್ಯಕ್ತಿ ಕೊಡ್ತಾರ, ಅಥವಾ ಸುಷ್ಮಾ ರೆಡ್ಡಿ ಎನ್ನುವಂಥ ಆಕ್ಟಿವ್ ಪೊಲಿಟಿಷಿಯನ್ಗೆ ಕೊಡ್ತಾರ, ಕಾದು ನೋಡಬೇಕು. ಒಟ್ಟಾರೆಯಾಗಿ ಕಾಂಗ್ರೆಸ್ನಿಂದ ತುಂಬ ಅಚ್ಚರಿ ಹೆಸರುಗಳು ಕೂಡ ಕೇಳಿ ಬರಬಹುದು. ಇನ್ನು JDS ಲೆಕ್ಕಾಚಾರ ಒನ್ ಅಂಡ್ ಓನ್ಲಿ ಹುಲಿ ಇದ್ದಾರೆ, ಸೂರಜ್ ನಾಯ್ಕ್ ಸೋನಿ. ಯಾಕಂದರೆ ಅವರು ಬೇರೆ ಪಕ್ಷಕ್ಕೆ ಹೋಗಬಾರದು ಎನ್ನುವಂಥ ದೃಷ್ಟಿಯಲ್ಲಿ ಸೂರಜ್ ನಾಯ್ಕ್ ಸೋನಿ ಅವರಿಗೆ ಉತ್ತರ ಕನ್ನಡ ಜಿಲ್ಲೆಯ JDS ಜಿಲ್ಲಾ ಘಟಕದ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಯಾಕಂದರೆ ಏನಾದ್ರು ಆಯತಪ್ಪಿ ಸ್ವಲ್ಪ ಲೂಸ್ ಬಿಟ್ಬಿಟ್ರೆ BJP ಅವರು ಈಗಾಗಲೇ ಸೂರಜ್ ನಾಯ್ಕ್ ಅವರ ಮೇಲೆ ಕಣ್ಣಿಟ್ಟಿದ್ದಾರೆ. ದಿನಕರ್ ಶೆಟ್ಟಿ ಅವರಿಗೆ ಟಿಕೆಟ್ ತಪ್ಪಿಸಿ ಅವರಿಗೆ ಕೊಡಬೇಕು ಅನ್ನುವಂಥ ಲೆಕ್ಕಾಚಾರ ಇದೇನು ಅಂತ ಮಾತು ಕೂಡ ಕೇಳಿ ಬರ್ತದೆ. ದಿನಕರ್ ಶೆಟ್ಟಿ ಅವರಿಗೆ ಈಗ ವಯಸ್ಸಾಯಿತು ಎನ್ನುವಂಥ ಕಾರಣ ಅಥವಾ ಅವರು ತುಂಬ ಆಕ್ಟಿವ್ ಆಗಿಲ್ಲ ಎನ್ನುವಂಥ ಕಾರಣ, ಜೊತೆಗೆ ಸೂರಜ್ ನಾಯ್ಕ್ ಅವರಿಗೆ ಮತ್ತೆ ಹೇಳಿದ್ನಲ್ಲ, ಕಾಂಗ್ರೆಸ್ನಿಂದ ಹೀಗೆ ಮಂಜುನಾಥ್ ನಾಯ್ಕ್ ಅವರಿಗೆ ಈಡಿಗ ಸಮುದಾಯದ ಬಲ ಇದೆ, ಜೊತೆಗೆ ಉದ್ಯಮಿಯಾಗಿದ್ದರೆ ಅವರ ವಿರುದ್ಧ ಕಾಂಪಿಟೇಟ್ ಮಾಡಬೇಕಂದ್ರೆ ಮತ್ತೆ ಅಥವಾ ಅವರಿಗೆ ಟಿಕೆಟ್ ಸಿಕ್ಕರೆ ಕಾಂಪಿಟೇಟರ್ ಎನ್ನುವಂಥ ರೀತಿಯಲ್ಲಿ ಇದೇ ಸೂರಜ್ ನಾಯ್ಕ್ ಸೋನಿ ಅವರಿಗೆ ಟಿಕೆಟ್ ಸಿಗಬಹುದು ಅಥವಾ ಟಿಕೆಟ್ ಕೊಡಬೇಕೆನ್ನುವಂಥ ಲೆಕ್ಕಾಚಾರದಲ್ಲಿ BJP ವಲಯ ಚಿಂತಿಸ್ತಾ ಇದೆ ಅನ್ನುವಂಥ ಒಂದು ವಿಷಯವನ್ನು ಮನಗಂಡು JDS ಪಕ್ಷ ಅವರಿಗೆ ಈಗಾಗಲೇ JDSನ ಜಿಲ್ಲಾ ಘಟಕದ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಹೀಗಾಗಿ ಅವರು ತುಂಬ ಆಕ್ಟಿವ್ ಆಗಿದ್ದಾರೆ ಮತ್ತು ಅನೇಕ JDSನ ಮೀಟಿಂಗ್ನಲ್ಲಿ ಭಾಗವಹಿಸ್ತಾರೆ. ದೇವೇಗೌಡರ ಕುಟುಂಬಕ್ಕೆ ಕೂಡ ಕುಮಾರಸ್ವಾಮಿ ಅವರಿಗೆ ತುಂಬ ಆಪ್ತರು. ಹೀಗಾಗಿ 2023ರಲ್ಲಿ ಒಂದೆರಡು ಸುತ್ತಿ ಬಾಕಿ ಇರುವಾಗ JDSನ ಸೂರಜ್ ನಾಯ್ಕ್ ಸೋನಿ ಅವರು ಗೆದ್ದು ಬಿಟ್ಟರು ಎನ್ನುವಂಥ ಒಂದು ಪಟಾಕಿ ಸಂಭ್ರಮ ಕೂಡ ಇತ್ತು. ಆದರೆ ಕೊನೆಯ ಕೊನೆಯ 2 ರೌಂಡ್ನಲ್ಲಿ ಸೂರಜ್ ನಾಯ್ಕ್ ಸೋನಿ ಅವರು ಇದೇ ದಿನಕರ್ ಶೆಟ್ಟಿ ಅವರ ವಿರುದ್ಧ ಅತ್ಯಲ್ಪ ಮತದಿಂದ 676 ಮತದಿಂದ ಸೋಲಬೇಕಾಗಿ ಬಂತು. ಜೊತೆಗೆ ತುಂಬ ಜನ ಇಲ್ಲ ಸೋತ್ ಬಿಟ್ರು ಎನ್ನುವಂಥ ಮಾತು ಕೂಡ ಹೇಳ್ತಿದ್ರು. ಆದರೆ ಅಷ್ಟೇ ಸೋಲಿನ ನೋವಿದ್ರೂ ಕೂಡ ಮತ್ತೆ ಪುಡಿದಿದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ, ಅದರಲ್ಲೂ ಕುಮಟಾದಲ್ಲಿ JDSನ್ನು ಅರಳಿಸಲಿಕ್ಕೆ ತುಂಬ ಪ್ರಯತ್ನವನ್ನು ಮಾಡ್ತಿದ್ದಾರೆ ಮತ್ತು ತುಂಬ ಆಕ್ಟಿವ್ ಪೊಲಿಟಿಷಿಯನ್ ಆಗಿದ್ದಾರೆ. ಹೀಗಾಗಿ JDSನಿಂದ ಅವರಿಗೆ ಟಿಕೆಟ್ ಸಿಗುತ್ತೆ. ಅಥವಾ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ತುಂಬ ಪ್ರಭಾವ ಇರುವಂಥ ರಾಜಕಾರಣಿ, ಅದು JDSನ ರಾಜಕಾರಣಿ ಅಂದರೆ ಅದು ಸೂರಜ್ ನಾಯ್ಕ್ ಸೋನಿ ಅವರು. ಹೀಗಾಗಿ ಅವರಿಗೆ ಟಿಕೆಟ್ ಸಿಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇನ್ನು ಸೂರಜ್ ಸೋನಿ ಅವರ ಪೊಲಿಟಿಕಲ್ ಕರಿಯರ್ ತುಂಬ ಚೆನ್ನಾಗಿದೆ. ಯಾಕಂದರೆ ನೋಡಿ, ದಿನಕರ್ ಶೆಟ್ಟಿ ಇದೀಗ BJPಯಿಂದ MLA ಆಗಿದ್ದಾರೆ. ಅವರು ಮೂಲತಃ JDSನವರು. 2008 ಮತ್ತು 2013ರಲ್ಲಿ ಅವರು JDSನ ಸ್ಪರ್ಧೆ ಮಾಡಿದರು. ಆ ಟೈಮಲ್ಲಿ ಇದೇ ಸೂರಜ್ ಸೋನಿ ಅವರು BJPಯಲ್ಲಿದ್ದರು, 2ನೇ ಸ್ಥಾನ ಕೂಡ ಪಡ್ಕೊಂಡಿದ್ರು. ಆದರೆ ಯಾವಾಗ ಸ್ವಲ್ಪ ಮಟ್ಟಿಗೆ BJP ಅಪ್ ಆ್ಯಂಡ್ ಡೌನ್ಸ್ ಆಯ್ತಲ್ಲ, 2013ರಲ್ಲಿ ಅಪ್ ಆ್ಯಂಡ್ ಡೌನ್ಸ್ ಆಯ್ತಲ್ಲ, ಆಗ 2018ರಲ್ಲಿ ಈ ಕಡೆ ಬಂದರು. ಇಂಡಿಪೆಂಡೆಂಟ್ಗೆ BJPಯಿಂದ ಟಿಕೆಟ್ ಸಿಗಲಿಲ್ಲ. ಯಾಕಂದರೆ JDSನಲ್ಲಿದ್ದಂಥ ದಿನಕರ್ ಶೆಟ್ಟಿ ಅವರು BJP ಹೋದರು, BJPಯಿಂದ ಟಿಕೆಟ್ ಕೂಡ ಪಡ್ಕೊಂಡ್ರು, ಸೋತರು. ಆ ಟೈಮಲ್ಲಿ ಇದೇ ಸೂರಜ್ ಸೋನಿ ಅವರು ತನಗೆ ಟಿಕೆಟ್ ಸಿಗಲಿಲ್ಲ ಅನ್ನೋ ಕಾರಣಕ್ಕಾಗಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ನಿಂತರು ಮತ್ತು 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದ್ರು. ಅದಾದ ನಂತರ 2023ರ ವೇಳೆಗೆ ಸೂರಜ್ ಸೋನಿ ಅವರು JDSನ್ನು ಸೇರಿಕೊಂಡ್ರು, ಟಿಕೆಟನ್ನು ಪಡ್ಕೊಂಡ್ರು ಮತ್ತು ಗೆಲ್ಲುವ ಹಂತಕ್ಕೂ ಕೂಡ ಹೋಗಿದ್ರು. ಹೀಗಾಗಿ JDSನಿಂದ ಇದೇ ಸೂರಜ್ ಸೋನಿ ಅವರಿಗೆ ಟಿಕೆಟ್ ಸಿಗಬಹುದು ಮತ್ತು ಸಿಗತ್ತೆ, ಅದರಲ್ಲಿ ಯಾವುದೇ ಒಂದು ಸಂಶಯ ಬೇಡ. ಆದರೆ ಇಲ್ಲಿ ಇರುವಂಥ ಒಂದು ವ್ಯತಿರಿಕ್ತ ಪರಿಣಾಮ ಅಂದರೆ, ಒಂದು ವೇಳೆ BJP ಮತ್ತು JDS ಪಕ್ಷಗಳು ಸಹಕಾರದಿಂದ ಮೈತ್ರಿಯಾಗಿ ಹೊರಟು ಬಿಟ್ಟರೆ ಟಿಕೆಟ್ NDAಯಿಂದ ಟಿಕೆಟ್ ಹಾಲಿ MLA ಆಗಿರುವಂಥ ದಿನಕರ್ ಶೆಟ್ಟಿ ಅವರಿಗೆ ಸಿಗತ್ತಾ, ಅಥವಾ ತುಂಬ ಕಾಂಪಿಟೇಷನ್ ಕೊಟ್ಟಿರುವಂಥ ಸೋತಂತ ಸೂರಜ್ ನಾಯ್ಕ್ ಸೋನಿ ಅವರಿಗೆ ಸಿಗತ್ತಾ? ಇದು ಇದೀಗ ಯಕ್ಷ ಪ್ರಶ್ನೆಯಾಗುವುದೇ. ನೋಡಿ, ಕಾಂಗ್ರೆಸ್ನಿಂದ 5-6 ಹೆಸರುಗಳಿದೆ, ಯಾರೇ ಬೇಕಾದ್ರೂ ಕೊಡ್ಬೋದು. ಆದರೆ ಪ್ರಮುಖವಾಗಿ ಇರುವಂಥದ್ದು NDA ಮೈತ್ರಿ ಆದರೆ, BJP ಮತ್ತು JDS ಮೈತ್ರಿ ಆದರೆ ಟಿಕೆಟ್ ಯಾವ ಪಕ್ಷಕ್ಕೆ ಹೋಗುತ್ತೆ? ಒಂದು ಹಾಲಿ MLA ಆಗಿರುವಂಥ ದಿನಕರ್ ಶೆಟ್ಟಿ ಅವರಿಗೆ ಹೋಗುತ್ತಾ, ಅಥವಾ JDS ಪಕ್ಷವನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದಾದರೂ ಟಿಕೆಟ್ ಕೊಡಬೇಕೆನ್ನುವಂಥ ಒಂದು ಒತ್ತಾಯದ ಪೂರ್ವಕವಾಗಿ ಇದೇ ಸೂರಜ್ ನಾಯ್ಕ್ ಸೋನಿ ಅವರಿಗೆ ಹೋಗುತ್ತಾ? ಇದು ಇದೀಗ ಆಶ್ಚರ್ಯಕರವಾಗಿದೆ. ಆದರೆ ಒಂದು ಮೂಲದ ಪ್ರಕಾರ ಕಾಂಗ್ರೆಸ್ ಪಕ್ಷ ಕೂಡ ದಿನಕರ್ ಶೆಟ್ಟಿ ಅವರಿಗೆ ಗಾಳ ಹಾಕಿದೆ ಎನ್ನುವಂಥ ಮಾತು, ಅಥವಾ ಈಗಾಗಲೇ ದಿನಕರ್ ಶೆಟ್ಟಿ ಅವರು ಕಾಂಗ್ರೆಸ್ ಪಕ್ಷ ಜೊತೆ ಸಂಪರ್ಕದಲ್ಲಿದ್ದಾರೆ ಅನ್ನುವಂಥ ಒಂದು ಮಾತು ಒಂದು ಕಡೆ. ಆದರೆ ಮತ್ತೊಂದು ಕಡೆ
ಸೂರಜ್ ನಾಯ್ಕ್ ಸೋನಿ ಅವರನ್ನು ಕೂಡ ಬಿಜೆಪಿ ಎಳಿಲಿಕ್ಕೆ ಪ್ರಯತ್ನ ಪಡ್ತಾ ಇದೆ. ಆದರೆ ಮೈತ್ರಿ ಇರುವ ಕಾರಣಕ್ಕಾಗಿ, ಎರಡು ಪಕ್ಷಗಳ ಹೊಂದಾಣಿಕೆ ಇರುವ ಕಾರಣಕ್ಕಾಗಿ ಸೂರಜ್ ನಾಯ್ಕ್ ಸೋನಿ ಅವರನ್ನು ಅಷ್ಟು ಸುಲಭವಾಗಿ ಬಿಜೆಪಿ ಪಡ್ಕೊಳ್ಳಿಕ್ಕಾಗಲ್ಲ. ಯಾಕಂದ್ರೆ ಅದು ಮೈತ್ರಿ ಧರ್ಮ ಆಗುತ್ತೆ ಅನ್ನುವಂಥ ಕಾರಣ ಕೂಡ ಇದೆ. ಒಟ್ಟಾರೆಯಾಗಿ ಬಿಜೆಪಿಯಿಂದ 4 ಅಭ್ಯರ್ಥಿಗಳು, ಕಾಂಗ್ರೆಸ್ನ ಒಂದು 4 ಅಭ್ಯರ್ಥಿಗಳು ಅಂದರೆ ಬಿಜೆಪಿಯಿಂದ ದಿನಕರ್ ಶೆಟ್ಟಿ, ಜಿ ಹೆಗ್ಡೆ, ಶಿವಾನಂದ ಹೆಗ್ಡೆ ಮತ್ತು ಪ್ರಶಾಂತ್ ನಾಯ್ಕ್ ಎನ್ನುವಂಥ 3-4 ಹೆಸರು, ಕಾಂಗ್ರೆಸ್ನಿಂದ ಮಂಜುನಾಥ್ ನಾಯ್ಕ್, ಶಾರದಾ ಶೆಟ್ಟಿ, ಪ್ರದೀಪ್ ನಾಯ್ಕ್, ಸುಷ್ಮಾ ರೆಡ್ಡಿ ಮತ್ತು ನಿವೇದಿತ್ ಆಳ್ವಾ ಎನ್ನುವಂಥ 3-4 ಅಥವಾ 5 ಅಭ್ಯರ್ಥಿಗಳು, ಜೊತೆಗೆ ಜೆಡಿಎಸ್ನಿಂದ ಒನ್ ಆ್ಯಂಡ್ ಓನ್ಲಿ ಸೂರಜ್ ನಾಯ್ಕ್ ಸೋನಿ, ಹೀಗೆ 3 ಪಾರ್ಟಿಯಿಂದ 16 ಅಭ್ಯರ್ಥಿ ಕೂಡ ಹೆಸರು ಕೇಳಿ ಬರ್ತಾ ಇದೆ. ಅಂತಿಮವಾಗಿ 2028 ವೇಳೆಗೆ 3 ಪಕ್ಷಗಳು ಯಾವೆಲ್ಲ ನಿರ್ಧಾರವನ್ನು ಮಾಡಿಕೊಂಡು ಆಗಿನ ಪೊಲಿಟಿಕಲ್ ಪರಿಸ್ಥಿತಿ ಏನಿದೆ ಎನ್ನುವುದನ್ನು ನೋಡಿಕೊಂಡು ಯಾರಿಗೆ 2028 MLA ಟಿಕೆಟ್ ಕೊಡುತ್ತೆ ಮತ್ತು ಕಾಂಗ್ರೆಸ್ ಮತ್ತು NDA ಸ್ಪರ್ಧೆ ಮಾತ್ರ ಇರುತ್ತಾ ಅಥವಾ ಕಾಂಗ್ರೆಸ್, ಬಿಜೆಪಿ, JDS ಎನ್ನುವಂಥ ತ್ರಿಕೋನ ಸ್ಪರ್ಧೆ ಇರುತ್ತಾ ಎಲ್ಲವೂ ಕೂಡ ಕಾದು ನೋಡಬೇಕು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.